ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ತಾ, ಪೋಷಕರಿಗೂ ಸಹ ವಂದಿಸಿಕೊಳ್ತಾ, ಮುದ್ದು ಪುಟಾಣಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡ್ತಾ ಕ್ರೀಡಾ ಕ್ಷೇತ್ರದಲ್ಲೂ ಸಹ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡಿದಂಥ ಒಂದು ಸಂಸ್ಥೆ, ಆ ಹೆಗ್ಗಳಿಕೆ ಈ ಸಂಸ್ಥೆಯದು. ಈ ದಿನ ಶಾಲಾ ಹಬ್ಬವನ್ನು ಆಚರಿಸ್ತಾ ಮಕ್ಕಳ ಶಾಲಾ ದಿನಕ್ಕೆ ಮೆರುಗನ್ನು ನೀಡುತ್ತಿರುವಂಥ ಈ ಸಂತಸದ ಕ್ಷಣದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಕ್ಕಾಗಿ ಈ ಸಂಸ್ಥೆಗೆ ನಾನು ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಪೋಷಕರಿಗೆ ಹೇಳುವಂಥ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಪ್ರತಿಯೊಂದು ಮಗುವಿನಲ್ಲೂ ಸಹ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಸುಪ್ತವಾಗಿರುತ್ತೆ. ಆ ಪ್ರತಿಭೆ ಅರಳುವಂಥ ಸಮಯ ಕಾಲ ಕೂಡಿ ಬರಲಿಕ್ಕೆ ನಾವು ಕಾಯಬೇಕಾಗತ್ತೆ. ಅದರಿಂದಾಗಿ ನಿಮ್ಮ ಮಕ್ಕಳನ್ನು ಯಾವತ್ತೂ ಸಹ ಇನ್ನೊಬ್ಬ ಮಗುವಿನೊಂದಿಗೆ ಹೋಲಿಕೆಯನ್ನು ಮಾಡಬೇಡಿ. ಹೋಲಿಕೆ ಮಾಡಿ ಹೀಯಾಳಿಸುವಂತಹ ಒಂದು ಕೃತ್ಯಕ್ಕೆ ಇಳಿಬೇಡಿ. ಸಂದರ್ಭ ಸಮಯ ಬಂದಾಗ ಪ್ರತಿಯೊಂದು ಮಗುವಿನಲ್ಲಿರುವಂಥ ಪ್ರತಿಭೆ ವ್ಯಕ್ತವಾಗುತ್ತೆ. ಕೇವಲ ವಿದ್ಯಾವಂತನಾದರಷ್ಟೇ ಸಾಲದು, ಸುಸಂಸ್ಕೃತ ವ್ಯಕ್ತಿ ಆಗೋದು ಸಹ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಿ ಪ್ರಥಮ ದ್ವಿತೀಯ ಬಹುಮಾನವನ್ನಷ್ಟೇ ಪಡೆದ್ರೆ ಸಾಕಾಗೋದಿಲ್ಲ. ಸಮಾಜದ ಆಸ್ತಿ ಆಗಬೇಕಾದ್ರೆ ಸಾಮಾಜಿಕ ಮೌಲ್ಯವನ್ನು ಬೆಳೆಸ್ಕೊಳ್ಬೇಕು. ಅಂತಹ ಮಗು ನಿಮ್ಮದಾಗಲಿ. ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡುವಲ್ಲಿ ನಿಮ್ಮ ಮಾರ್ಗದರ್ಶನ ಅತಿ ಅಗತ್ಯ ಅಂತ ನನ್ನ ಅನಿಸಿಕೆ. ಹಾಗೆ ಮಕ್ಕಳು ಸೋತಾಗ ಅವರೊಂದಿಗೆ ನಿಮ್ಮ ಸಾಂತ್ವನ, ಧೈರ್ಯ ಅತಿ ಅಗತ್ಯ. ಸೋತಾಗ ಬಯ್ಯದೆ ಮಕ್ಕಳಿಗೆ ಸಾಂತ್ವನವನ್ನು ಹೇಳ್ತಾ ಅವರಿಗೆ ಅದನ್ನು ಎದುರಿಸುವಂತಹ ಮನೋದಾರ್ಢ್ಯವನ್ನು ಬೆಳೆಸಲಿಕ್ಕೆ ನೀವು ಸಹಕಾರವನ್ನು ನೀಡಬೇಕಾಗತ್ತೆ. ಸೋಲು ಅನ್ನೋದು ಅಲ್ಪ ವಿರಾಮ. ಸೋಲನ್ನು ಅನುಭವಿಸುವಂತಹ, ಎದುರಿಸುವಂತಹ ಸಾಮರ್ಥ್ಯವನ್ನು ಕೊಡಬೇಕಾಗತ್ತೆ. ಅದು ಪೂರ್ಣ ವಿರಾಮ ಆಗದೆ ಮುಂದಿನ ದಿನಗಳಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ಪೋಷಕರು ಹಾಗೂ ಶಿಕ್ಷಕರ ಸಹಕಾರ ಅತಿ ಅಗತ್ಯ. ಅಂತಹ ಮಕ್ಕಳ ಭವಿಷ್ಯದ ರೂಪಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸುವ ಜವಾಬ್ದಾರಿ ನಿಮ್ಮದಿದೆ. ಉತ್ತಮ ರೀತಿಯಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅಂತ ಹೇಳ್ತಾ, ಈ ಒಂದು ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಹಾಗೂ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಸಂಸ್ಥೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು ಅವಕಾಶಕ್ಕಾಗಿ. Thank you, sir, for your words of wisdom and best wishes for our students. Succeeding in life is as simple as being a good student. All you have to do is to pay attention, work hard and give it the best shot. It has been proven that recognition